ನಿನ್ನೆ ದಿನ ಸಾಂಬ್ರಾದಲ್ಲಿ ಸವಿತಾ ಜೋಗಾನಿ ಅನ್ನುವ ಒಂದು ಸ್ಕೂಲ್ ಟೀಚರ್ ಅವರ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಅವ್ರದ್ದು ಆತ್ಮಹತ್ಯೆಯೋ ಅಥವಾ ಕೊಲೆಯೋ ಅನ್ನೋದು ಈಗಾಗಲೇ ಪೊಲೀಸರು ತಮ್ಮ ಇನ್ಕ್ವೈರಿ ಮಾಡ್ತಾ ಇದ್ದಾರೆ. ಇನ್ನೂವರೆಗೆ ಅದು ಸ್ಪಷ್ಟೀಕರಣವಾಗಿಲ್ಲ. ಆದರೆ ತವರು ಮನೆಯವರ ಪ್ರಕಾರ ಆಕೆಗೆ ತುಂಬ ತೊಂದರೆ ಆಗ್ತಾಯಿತ್ತು, ತೊಂದರೆ ಕೊಡ್ತಾಯಿದ್ರು ಮನೆಯವರು. ಮನೆಯಲ್ಲಿರುವ ಅತ್ತೆ, ಮಾವ, ಗಂಡ, ಅದೇ ಥರ ನಾದಿನಿ, ಈ ಥರ ಅವ್ರ ಮನೆಯ ಪರಿವಾರದವರು ಆಕೆಗೆ ತುಂಬ ಹ್ಯಾರೆಸ್ಮೆಂಟ್ ಮಾಡ್ತಾಯಿದ್ರು ಅನ್ನೋ ಬಗ್ಗೆ ಈಗಾಗಲೇ ಮಾಹಿತಿ ತಿಳಿದಿದೆ. ಅದರ ಬಗ್ಗೆ ಪೊಲೀಸರು ಮುಂದಿನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ. ಹಾಂ, ತವ್ರ ಮನೆಯಾಗಲೇ ಅವ್ರು ಕೊಲೆ ಮಾಡಿದ್ದಾರೆ ಅಂತ ಆರೋಪ ಹಾಕ್ತಾಯಿದ್ದಾರೆ. ಆಕೆಗೆ ಏನೋ ಹ್ಯಾರೆಸ್ಮೆಂಟ್ ಇತ್ತು ಅಂತ ಗೊತ್ತಾಗಿದೆ, ನಮಗೂ ಅಷ್ಟೇನು ಪೂರ್ತಿಯಾಗಿ ಗೊತ್ತಾಗಿಲ್ಲ. ಆದರೆ ಅತ್ತಿಗೆ, ಮಾವ ಮತ್ತು ನಾದಿನಿ ಅದೆಲ್ಲ ಕೂಡಿ ಆಕೆಗೆ ತೊಂದರೆ ಕೊಡ್ತಾಯಿದ್ದಾರೆ ಅನ್ನೋದು ಮಾತು ಗೊತ್ತಾಗಿದೆ. ಹೇಳಿ ಸರ್, ಏನಾಗಿತ್ತು? ಸವಿತಾ ಮಾರುತಿ ಜೋಗಾನಿ ಅವ ನಿನ್ನೆ ಸುಸೈಡ್ ಮಾಡಿದ ಅಂತ ಹೇಳ್ತಾರೆ. ಅವ್ನು ಸುಸೈಡ್ ಮಾಡಿಲ್ರಿ. ಅವ ವೆಲ್ ಎಜುಕೇಟೆಡ್ ಐತಿ. ಅವ್ನು ಇಲ್ಲಿ ಸಂತ ಮೀರಾ ಸ್ಕೂಲ್ನಾಗ ಟೀಚರ್ನ ಐತ್ರಿ. ಅವ್ನಿಗೆ ಸುಸೈಡ್ ಮಾಡಿಲ್ರಿ. ಅವ್ನಿಗೆ ಭಾಳ ಟಾರ್ಚರ್ ಮಾಡಿದ್ದಾರೆ ಅವ್ನ ಮನೆಯವ್ರು. ಅವ್ನ ಗಂಡನ ಅಪ್ಪ ಮತ್ತು ಅವ್ವ ಮತ್ತು ಅವನ ತಂಗಿ ಎಲ್ಲರೂ ಕೂಡ್ಕೆ ಅವ್ನಿಗೆ ಭಾಳ ಪ್ರಾಬ್ಲಮ್ ಮಾಡಿದ್ದಾರೆ. ಶಾಲೆಗೆ ಹೋಗ್ಬೇಡ, ಮನ್ಯಾಗಿನ ಕೆಲಸ ಮಾಡೋದು ಇದು ಮಾಡಿ ನೀ ಶಾಲೆಗೆ ಹೋಗ್ಬೇಡ ಅಂತ ಟಾರ್ಚರ್ ಮಾಡಿದ್ರಿ. 2 ವರ್ಷ ಅವ್ನಿಗೆ ಟಾರ್ಚರ್ ಮಾಡಿ ಅವ್ನ ಮನಸ್ಸಿನಾಗ ಅವ್ನು ಟೆನ್ಷನ್ನಾಗ ಸುಸೈಡ್ ಮಾಡ್ಕೊಂಡಾರ. ಅವ್ನು ಬರ್ದಾರಿ, ಅದು ಗೊತ್ತಿಲ್ರಿ. ನೀವು ಈ ಸುಸೈಡ್ ಇಲ್ದಿ ಇದು ಕೊಲೆನೇ ಐತಂದ್ರೆ ನಮ್ಮ ಹಿರಿಯರು ಎಲ್ಲರದು ಮನಸ್ಸಿನಾಗ ಅದ ಐತ್ರಿ. ಇನ್ನಿನ್ನೇ ಮಧ್ಯಾಹ್ನಕ್ಕೆ ಆಗ್ಯಾರ. ಮೊದಲು ಜಗಳ ಮನ್ಯಾಗ ಇತ್ತು ರೀ. ಅದು ಅವ್ನು ಹೇಳಿರಿ ಯಾರಿಗೆ, ಅವ್ನ ಮನಸ್ಸಿನಾಗ ಇಟ್ಕೊಂಡಾರಿ. ಈ ಸಡನ್ಲಿ ಏನು ಆ್ಯಕ್ಷನ್ ಅಂತ ತಗೊಂಡಾರಿ. ಅವ್ನು ಮೊದಲು ಜಗಳ ಐತ್ರಿ. ಅವ್ನು ಎಲ್ಲ ಕಾಂಪ್ರಮೈಸ್ ಮಾಡ್ಕೊಂಡು ಅವ್ನಿಗೆ ಹೇಳಿ ಬಂದೇವ್ರಿ. ಮೊದಲು ಈ 1 ವರ್ಷ ಹಿಂದೆ ನಾವು ಹೇಳಿ ಬಂದೇವ್ರಿ. ನಮ್ಮ ಹೆಂಡತಿ, ನಮ್ಮ ಮಿಸ್ಸಸ್ಸಿನ ತಂಗಿ ರೀ ಇವು. ಅದ್ರ ಸಲುವಾಗಿ ನಾವು ಈ ಪೊಲೀಸವ್ರ ಸಾಹೇಬ್ರಿಗೆ ಎಲ್ಲರೂ ಕೂಡ್ಕೇಸ್ ನಾವು ನ್ಯಾಯ ಬೇಕ್ರಿ, ಎಲ್ಲ ಕ್ಲಿಯರ್ ಆಗಬೇಕ್ರಿ. ಅದ್ರ ಸಲುವಾಗಿ ನಾವು ಹೇಳ್ತೀವಿ. ನಮ್ಮ ಈ ಶಾಲೆಗೆ ಟೀಚರ್ ಐತ್ರಿ. ಶಾಲೆ ಅದು ನೀವು ನೌಕರಿ ಮಾಡಬೇಡ ಅಂತ ಟಾರ್ಚರ್ ಮಾಡಿದ್ದಾರೆ ಮನೆಯವ್ರು. ಅವನ ಗಂಡನ ಅವ್ವ, ಅಪ್ಪ ಮತ್ತು ಅವನ ತಂಗಿ ಅದ್ರ ಸಲುವಾಗಿ ಭಾಳ ಟಾರ್ಚರ್ ಮಾಡಿದ್ದಾರೆ. ಅವ್ನಿಗೆ ಕೆಲಸ ಮಾಡಬೇಡ, ನೀವು ಟೀಚರ್ ಶಾಲೆಗೆ ಹೋಗಬೇಡ ಅನ್ಕೆ, ಟೀಚರ್ ನೀವು ನೌಕರಿ ಮಾಡಬೇಡ ಅನ್ಕೆ ಟಾರ್ಚರ್ ಮಾಡಿದ್ವಿ. ಅದ್ರ ಸಲುವಾಗಿ ಈಗ ಆಗ್ಯಾರಿ. ನಮ್ಮ ಹೆಸರು ಮಹೇಶ್ ಪಾಟೀಲ್ ರೀ. ಮಹೇಶ್ ಪಾಟೀಲ್.